ಧಾರಾವಾಹಿ ಬಗ್ಗೆ ಹೇಳಬೇಕಂದ್ರೆ ಏನೇ ಹೇಳೋದಾದ್ರೂ ಒಂಥರ ಮನಸ್ಸಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಬರ್ತಾ ಇದೆ. ಯಾಕಂದರೆ ಇವಾಗ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸೀರಿಯಲ್ಗೆ ನೀವು ಪ್ರೆಸ್ ಮೀಟಿಗೆ ಹೋಗಿದ್ದೀರಾ ನನಗೆ ಗೊತ್ತಿಲ್ಲ. ಐ ಥಿಂಕ್ ದಿಸ್ ವಿಲ್ ಬಿ ದ ಫಸ್ಟ್. ಅಂದರೆ ನಾವು ಅದು ಪ್ರತಿಯೊಂದು ವಿಷಯದಲ್ಲೂ ಅಷ್ಟು ಯುನೀಕಾಗಿ ಮಾಡಬೇಕು ಅಂತ ಇಡೀ ಟೀಮ್ ಶ್ರಮಪಟ್ಟು ಮಾಡ್ತಾಯಿದ್ದೀವಿ. ನನ್ನ ಪಾತ್ರದ ಬಗ್ಗೆ ನಾನು ಹೇಳೋದಾದರೆ ಆಲ್ರೆಡಿ ಎಲ್ಲ ಸರ್ ಮ್ಯಾಮ್ ಎಲ್ಲರೂ ಹೇಳಿಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ನಾನು ಅದೇ ಪಾತ್ರ ಪ್ಲೇ ಮಾಡ್ತಿರೋದ್ರಿಂದ ರಚ್ಚು ಅನ್ನೋ ಒಂದು ಮುದ್ದಾದ ಹುಡುಗಿ ಆ ಥರ ರಿಯಲ್ ಲೈಫಲ್ಲಿ ಒಬ್ಬರು ಇರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅಷ್ಟು ಒಂದು ಒಳ್ಳೆ ಮನಸ್ಸಿರೋ ಅಂಥ ಹುಡುಗಿ. ಅವಳಿಗೆ ಸಿಂಪಲ್ ಲಿವಿಂಗ್, ನಾರ್ಮಲ್ ಆಗಿ ಬದುಕಬೇಕು. ಈ ಥರ ಹೈಫೈ ಜೀವನ, ಈ ಆಟೋಗ್ರಾಫ್, ಸೆಲ್ಫಿ, ಈ ಸ್ಟ್ಯಾಂಡರ್ಡ್ಸ್ ಎಲ್ಲದೂ ಬಿಟ್ಟು ಸಿಂಪಲಾಗಿ ರೋಡಲ್ಲಿ ನಡ್ಕೊಂಡು ಒಂದು ಗೋಲ್ಗಪ್ಪ ತಿನ್ನಬೇಕು, ಮನೆಯವರು ಎಲ್ಲರ ಜೊತೆ ಸೇರಿಕೊಂಡು ಊಟ ಮಾಡಬೇಕು, ಮನೇಲಿ ಯಾವುದೋ ಏನೋ ಕಳಿಸೋದೆ ಅದನ್ನ ಅವಳೇ ಹುಡ್ಕೊಡ್ಬೇಕು, ರಂಗೋಲಿ ಹಾಕಬೇಕು, ಟ್ರೆಡಿಷ್ನಲ್ ಆಗಿರಬೇಕು, ಈ ಥರ ಒಂದು ಸಿಂಪಲಾಗಿ ಲೈಫ್ ಲೀಡ್ ಮಾಡಬೇಕು ಅಂತ ಕನಸು ಕಾಣ್ತಾ ಇರ್ತಾಳೆ. ಬೇರೆ ಎಲ್ಲ ಜಗತ್ತಲ್ಲಿ ಎಲ್ಲ ನಾರ್ಮಲ್ ಆಗಿ ಎಲ್ಲ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಬಟ್ ಇವಳು ನಾನು ನಾರ್ಮಲ್ ಲೈಫ್ ಲೀಡ್ ಮಾಡಬೇಕು ಅಂತ ಡ್ರೀಮ್ ಮಾಡ್ತಾ ಇರ್ತಾಳೆ. ಇವಳು ತುಂಬ ಹೈ ಸ್ಟ್ಯಾಂಡರ್ಡ್ಸಲ್ಲಿ ಬದುಕ್ತಾ ಇರ್ತಾಳೆ. ಅವ್ರ ಅಮ್ಮನ ಮಾತೇ ವೇದವಾಕ್ಯ. ಅವರಮ್ಮ ಅಂದರೆ ಅವಳಿಗೆ ದೇವರು ಅಂತ ಟ್ರೀಟ್ ಮಾಡ್ತಾಳೋ ಗೊತ್ತಿಲ್ಲ, ಬಟ್ ಅವ್ರ ಅಮ್ಮನ ಮಾತ್ರ ದೇವರು ಅಂತ ಟ್ರೀಟ್ ಮಾಡ್ತಾಳೆ. ಅಮ್ಮ ಹೇಳಿದ್ದನ್ನು ಮೀರಲ್ಲ, ಅಮ್ಮನ ಮಾತೇ ವೇದವಾಕ್ಯ, ಮೇಲಿಂದ ಕೆಳಗೆ ಹಾರು ಅಂದರೂ ಕಣ್ಮುಚ್ಕೊಂಡು ಅಮ್ಮ ಅಂತ ಹಾರ್ಬಿಡ್ತಾಳೆ. ಆ ಥರ ಒಂದು ಹುಡುಗಿ. ಮತ್ತು ಅವಳನ್ನ ಜನ ತುಂಬ ಪ್ರೀತಿಸ್ತಾ ಇರ್ತಾರೆ. ಬಟ್ ಅವಳ ಪರ್ಸ್ನಲ್ ಲೈಫ್, ಅವಳ ಆಸೆಗಳಿಗೆ ಅವಳ ಆಸೆಗಳನ್ನ ಯಾರು ಕೇಳ್ತಾ ಇದ್ದಾರೆ ಅಥವಾ ಅದೆಲ್ಲ ನೆರವೇರ್ತಿದೆಯಾ? ಬಟ್ ಅವ್ರ ಅಮ್ಮನ ಅವರಮ್ಮ ಅವಳ ಮಗಳು ಲೈಫ್ ಹೆಂಗಿರಬೇಕು ಅಂತ ಅನ್ಕೋತಿದ್ದಾರೆ. ಆ ಥರ ಬದುಕೋದಕ್ಕೋಸ್ಕರ ಅವಳ ಆಸೆಗಳನ್ನ ಅವಳು ಸ್ಯಾಕ್ರಿಫೈಸ್ ಮಾಡ್ತಿದ್ದಾಳ. ಈ ಥರ ತುಂಬ ಸಿಚುವೇಶನ್ಗಳು ಈ ಸಿನಿಮಾ ಅಂತಲೇ ಬರ್ತಿದೆ. ಯಾಕಂದರೆ ಸಿನಿಮಾ ಥರನೇ ಶೂಟ್ ಮಾಡ್ತಿದ್ವಿ ಈ ಸೀರಿಯಲಲ್ಲಿ ಬರುತ್ತೆ. ಆ್ಯಂಡ್ ತುಂಬ ಖುಷಿ ಏನಕ್ಕೆ ಅಂದರೆ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್, ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ಟೀಮ್, ಒಳ್ಳೆ ಡೈರೆಕ್ಟರ್, ಒಳ್ಳೆ ಕೋ-ಸ್ಟಾರ್ಸ್. ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು ಅನ್ನೋ ಥರ ಒಂದು ಫೀಲಿಂಗ್. ಒಂದು ಕಮ್ಬ್ಯಾಕ್ ಮಾಡಿದ್ರೆ ಈ ಥರ ಕಮ್ಬ್ಯಾಕ್ ಮಾಡಬೇಕು ಅಂತ ಅನಿಸಿತ್ತು. ಅದು ಆ ಥರ ಮಾಡ್ತಾಯಿದ್ದೀನಿ ಅಂತ ಭಾರಿ ಪ್ರೌಡಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ನೀವು ಎಪಿಸೋಡ್ಸ್ ಎಲ್ಲ ನೋಡಿದ್ರೆ ನಥಿಂಗ್ ಲೆಸ್ ದೆನ್ ಅ ಸಿನಿಮಾ. ಒಂದು ಸಿನಿಮಾನೇ ನೋಡ್ತಾ ಇದ್ದೀನಲ್ಲಪ್ಪ, ಇದು ಯಾರು ಸೀರಿಯಲ್ ಅಂತ ಹೇಳ್ತಾರೆ ಅನ್ನೋ ಥರ ಇರುತ್ತೆ. ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಿದ್ದೀವಿ ಕಷ್ಟಪಟ್ಟು. ಆ್ಯಂಡ್ ಐ ಆಮ್ ಶ್ಯೂರ್ ನೋಡಿದವ್ರಿಗೆಲ್ಲ ನೆಕ್ಸ್ಟ್ ಎಪಿಸೋಡ್ ಯಾವಾಗ ಬರುತ್ತೆ ಅಂತ ಕಾಯ್ತಾ. ಹೌದು, ಅಂದರೆ ಇವಾಗ ಒಂಥರ ಹಂಗೆ ಸೀರಿಯಲ್ ಅಂತಲೇ ಅನಿಸ್ತಲ್ಲ, ಸಿನಿಮಾ ಮತ್ತು ಸಿನಿಮಾದಲ್ಲೇ ಕಾಲಿಟ್ಟಿದ್ದೀನಿ ಅನ್ನೋ ಥರನೇ ಫೀಲಿಂಗ್. ಬಟ್ ಹೌದು ಸರ್, ಸಿನಿಮಾ ಆ್ಯಂಡ್ ಸೀರಿಯಲ್ ಎರಡರಲ್ಲೂ ಕಾಲಿಟ್ಟಿದ್ದೀನಿ. ನನಗೆ ತುಂಬ ಖುಷಿ ಇದೆ. ಯಾಕಂದರೆ ಅವಳು ಇಲ್ಲಿರೋ ತುಂಬ ಜನ ನಟಿಯರನ್ನ ರೆಪ್ರೆಸೆಂಟ್ ಮಾಡ್ತಾಳೆ. ನೋಡೋ ಜಗತ್ತು ಅಂದ್ಕೊಂಡ್ಬಿಡ್ತಾರೆ ಹೀರೋಯಿನ್ ಅಂದರೆ ಅವ್ರ ಲೈಫ್ ಆರಾಮ್, ಕೂಲಾಗಿರ್ತಾರೆ, ಬಿಂದಾಸ್ ಹಂಗೆ ಅಂತ. ಬಟ್ ಎಷ್ಟೊಂದು ಸತಿ ಅದು ಅದೇ ಥರ ಇರಲ್ಲ. ಬಟ್ ರಚನಾ ಪ್ರೌಡ್ಲಿ ಎಲ್ಲ ಹೀರೋಯಿನ್ನ ರೆಪ್ರೆಸೆಂಟ್ ಮಾಡ್ತಾಳೆ, ಖುಷಿಯಿಂದ ರೆಪ್ರೆಸೆಂಟ್ ಮಾಡ್ತಾಳೆ.